ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಇವತ್ತು ಇನ್ನೊಂದು ಸ್ವಲ್ಪ ಇದ್ದರೆ ನೋಡ್ಬೋದು, ಇನ್ನೊಂದು ಸ್ವಲ್ಪ ವಿಡಿಯೋ ಇದ್ದರೆ ನೋಡ್ಬೋದು ಅನ್ನೋ ಥರ ಇದೆ ಸೀರಿಯಲ್ಲು. ತುಂಬ ಚೆನ್ನಾಗಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ಯಾರಿಗಂದ್ರೆ ಬೇಕಂದರೆ ಬೈ ಮಾಡಿ. ಯಾಕೆ ಅಂತಂದರೆ ಇನ್ನೇನು ಯುಗಾದಿ ಹಬ್ಬ ಹತ್ರ ಬಂದಿದೆಯಲ್ವ, ಸೊ ಹಾಗಾಗಿ. ಇನ್ನು ಇಲ್ಲಿ ಅನಿತಾ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ಬಂದುಬಿಟ್ಟು ಪಲ್ಲವಿನ ಕರ್ಕೊಂಡೋಗೋಣ ಅಂಥೇಳಿ ಬಂದಿರ್ತಾರೆ. ಸೊ ಇಲ್ಲಿ ಅನಿತಾ ಮಾತ್ರ ಹೇಳ್ತಲೇ ಇರ್ತಾಳೆ, ಸುಮ್ಮನೆ ಏನೋ ನಾನು ಚೇಂಜ್ ಆಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಭಾರಿ ಒಳ್ಳೆಳಾಗ್ಬಿಟ್ಟಿದ್ದೀನಿ ಅನ್ನೋ ಥರ ಹೇಳ್ತಾ ಇರ್ತಾಳೆ. ಸೊ ಇನ್ನು ಗಣಪತಿ ಇದ್ಕೊಂಡು, ನೋಡಿ ಬಿಗ್ರೆ, ನಮ್ಮ ಮಧ್ಯೆ ನಿಮ್ಮ ಮಧ್ಯೆ ಈ ಥರ ಎಲ್ಲ ಬೇಡ. ಸಂಬಂಧಗಳು ಅಂತಂದರೆ ಯಾವತ್ತೂ ಈ ಥರ ಎಲ್ಲ ಇರಬಾರ್ದು. ಸಂಬಂಧಗಳಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಇರಬೇಕು ನಮ್ಮ ಮಧ್ಯದಲ್ಲಿ ಅಂತ ಕೂಡ ಹೇಳ್ತಾರೆ ಗಣಪತಿ. ಸೊ ಅದನ್ನು ಇವಳು ಏನಂತ ಹೇಳ್ಬಿಡ್ತಾಳಂದರೆ, ತಾರಾ ಒಂದು ಕೆಲಸ ಮಾಡೋಣ, ಈಗ ನಾವು ಮಾಡಿರೋದು ನೀವು ಮಾಡಿರೋದು ಯಾರ ಕಡೆಯಿಂದ ತಪ್ಪಾಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಸೊ ಏನು ಮಾಡಬೇಕು ಅಂತಂದರೆ ಇವಾಗ ನಾವು ಎಲ್ಲ ಮರೆತುಬಿಟ್ಟು ಒಂದು ಕೆಲಸ ಮಾಡಿ ಅನಿತನ ನಿಮ್ಮ ಮನೆ ಸೊಸೆನಾಗಿ ಮಾಡ್ಕೊಳ್ಳಿ ಅಂತೇಳಿ ತಾರಾ ಕೇಳಿಬಿಡ್ತಾಳೆ. ಕೇಳಿದ ತಕ್ಷಣ ಮಂಜುಳ ಒಂದೇ ಮಾತು ಹೇಳ್ತಾಳೆ, ನೋಡಿ ನನ್ನ ಮಗನಿಗೆ ಮದುವೆ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ನಾವು ಒಂದು ಸರಿ ನಂಬಿ ಮದುವೆ ಮಾಡೋಕ್ಕೆಲ್ಲ ರೆಡಿಯಾಗಿ ಬಂದಾದಮೇಲೆ ನಿಮ್ಮ ಮಗಳು ಮದುವೆ ಮಾಡ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ತಯಾರಿದ್ಲು, ಆದರೆ ಅವನ ಕಾಲು ಸರಿಯಿಲ್ಲ ಅಂಥೇಳಿ ಮದುವೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅವಳಿಗೆ. ಅಂಥದ್ರಲ್ಲಿ ಇವಾಗ ಏನು ಅವಶ್ಯಕತೆ ಇಲ್ಲ, ನಿನ್ನ ಮಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಅಂಥೇಳಿ ಕಂಡ್ರಿಷನಾಗೆ ಹೇಳ್ಬಿಡ್ತಾಳೆ. ಯಾರು? ತಾರಾ, ಸಾರಿ ಮಂಜುಳ. ಹಂಗೆ ಹೇಳಿದ ತಕ್ಷಣ, ಅಲ್ಲ ಮಂಜುಳವರೇ, ಹೀಗಂದರೆ ಹೆಂಗೆ, ನಮ್ಮ ಅನಿತಾ ತುಂಬ ಚೇಂಜ್ ಆಗಿದ್ದಾಳೆ, ತುಂಬ ಬದಲಾಗಿದ್ದಾಳೆ, ಅವಳು ಇವಾಗ ಎಲ್ಲ ಗುಣಗಳು ಹಳೇದು ಯಾವುದೂ ಇಲ್ಲ, ಎಲ್ಲ ಹೊಸ್ದಾಗೆ ಬದಲಾಗಿದ್ದಾಳೆ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ, ಅಲ್ಲಲ್ಲ ಅದು ಸರಿಯೇ, ಆದರೆ ಒಂದು ಸರಿ ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಎಲ್ಲ ಮದುವೆ ಅಂತ ಹೋಗೋದು ಅಷ್ಟು ಸರಿ ಇರಲ್ಲ, ನಮ್ಮ ರಾಗುಗೆ ಮದುವೆ ಮಾಡೋಕ್ಕಾಗಲ್ಲ ಅಂತ ಮಂಜುಳ ಹೇಳ್ತಾಳೆ. ಹಾಗಂದ ತಕ್ಷಣ, ಹಂಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಮಗಳ ನಿಮ್ಮ ಮನೆಗೆ ಇಟ್ಕೊಳ್ಳಿ, ನಮ್ಮ ಮನೆಗೇನು ಕಳ್ಸೋದು ಬೇಡ ಅಂತೇಳಿ ಅನಿತಾ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಮಂಜುಳ ಒಂದೇ ಮಾತು ಹೇಳ್ತಾಳೆ, ನೋಡು ಒಂದು ವಿಷಯ ಗೊತ್ತಾ, ನಾನು ನಳಿಯ ದುಡ್ಡೆಲ್ಲ ತಂದುಕೊಟ್ಟು ನಮ್ಮ ಹೆಂಡ್ತಿನ ಕಳಿಸ್ಕೊಡಿ, ಒಡವೆಗೆ ದುಡ್ಡು ಕಟ್ಕೊಡಿ ಅಂತ ತಂದುಕೊಟ್ಟ. ಆವಾಗಲೇ ನಾವೇನಾದರೂ ಆ ಒಡವೆನ ಇಟ್ಕೊಂಡು, ಆ ದುಡ್ಡನ್ನ ಇಟ್ಕೊಂಡು ನಾವು ನಿಮ್ಮ ಮನೆಗೆ ಕಳಿಸ್ಕೊಟ್ಟಿದ್ರೆ ನಾವು ತಪ್ಪಿಕಸ್ತಾನಂತ ಅರ್ಥ ಆಗ್ತಿತ್ತು. ಆದರೆ ನಮಗೆ ಸ್ವಾಭಿಮಾನ ಅಡ್ಡ ಬರ್ತಿದೆ, ಆ ರೀತಿಯೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬೇಡ ಅಂದಿದ್ದು ಅಂತ ಮಂಜುಳ ನಿಜ ಹೇಳ್ಬಿಡ್ತಾಳೆ. ಸೊ ಹಂಗಂದ ತಕ್ಷಣ, ಏನೋ ಮಿಥುನ್, ಈ ತಂದೆ ತಾಯಿ ತಂಗಿಗಿಂತ ಹೆಚ್ಚ ನಿನಗೆ ಆ ಅಮೌಂಟ್ನ ತೊಗೊಂಡು ಬಂದು ಇವ್ರಿಗೆ ಕೊಟ್ಬಿಟ್ಟಿದೆಯಲ್ಲ ನೀನು, ಹೇಗೆ ಅಂತಂದಾಗ ಮಿಥುನ್ ಒಂದೇ ಮಾತಾಡ್ತಾನೆ, ನನ್ನ ಹೆಂಡ್ತಿನೇ ಮುಖ್ಯ ನನಗೆ, ನನ್ನ ಹೆಂಡ್ತಿನೇ ಸರ್ವಸ್ವ. ಯಾಕೆ ಅಂತಂದರೆ, ಅಪ್ಪ ಯಾವತ್ತಾದರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಪ್ಪ ನೀವು? ಯಾವಾಗ ಅವಳದೇ ಹೇಳ್ತಾ ಇದ್ದೀರಾ, ನಾನು ಅವಳ ಪ್ರೀತಿ ಮಾಡಿ ಮದುವೆ ಆಗಿರೋ ಹುಡುಗಿ ಅವಳು, ನನ್ನ ಜೊತೆಗೆ ಇರಬೇಕಲ್ವ ಅವಳು, ಹಾಗಾಗಿ ನಾನು ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಮಾಡಿದೆ ಅಪ್ಪ ಅಂತ ಹೇಳ್ಬಿಟ್ಟು ಮಿಥುನ್ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಅನಿತಾ ತುಂಬಾ ಶಾಕ್ ಆಗಿಬಿಡ್ತಾಳೆ, ಏನು ನಮ್ಮಣ್ಣ ಈ ರೀತಿ ಉಲ್ಟಾ ಹೊಡಿತಿದ್ದಾನೆ ಅಂತ ಹೇಳ್ಬಿಟ್ಟು. ಫೈನಲಿ ನೀವೇನಾದರೂ ಒಡವೆ ಕೊಟ್ಟಿಲ್ಲ ಅಂತಂದರೆ ನಾವು ಖಂಡಿತ ಮನೆ ಕರ್ಕೊಂಡೋಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಯಾರು? ಅನಿತಾ. ಹಂಗಂದ ತಕ್ಷಣ, ನಿನ್ನ ಮನೆ ಕರ್ಕೊಂಡೋಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಒಡವೆ ರೆಡಿಯಾಗಿ ಬಂದಿದೆ ಅಂತೇಳಿ ಅಲ್ಲಿ ರಾಘು ತಂದೆ ಕೊಟ್ಬಿಡ್ತಾನೆ ಒಡವೆನ. ಸೊ ಹಂಗಾದ ತಕ್ಷಣ ತುಂಬ ಶಾಕ್ ಆಗಿಬಿಡ್ತಾಳೆ ಅನಿತಾ. ಇಲ್ಲಿ ಒಂದು ಕಡೆ ಇನ್ನು ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಸೂಪರಾಗಿ ರೆಡಿ ಆಗಿಬಿಟ್ಟು ಆಟೋದಲ್ಲಿ ಗಂಡನ ಮನೆಗೆ ಬರ್ತಾ ಇರ್ತಾಳೆ. ಬರ್ತಾ ಇದ್ದೀನಿ ರಾಗ್, ನಾವಿಬ್ಬರು ತುಂಬ ಚೆನ್ನಾಗಿ ಇನ್ಮೇಲೆ ಬದುಕೋಣ, ಎಂಟ್ರಿ ಆಯ್ತಿನ ಅಂತೇಳಿ ಬರ್ತಾ ಇರ್ತಾಳೆ. ಸೊ ಅಷ್ಟರಲ್ಲಿ ಇನ್ನು ರಾಘು ಒಡವೆನ ತಂದುಕೊಟ್ಟಿದ್ದು ಆಯಿತು. ತಂದುಕೊಟ್ಟು ಮುಂದೆ ಇಕ್ತಾನೆ. ನೋಡು ಅನಿತಾ, ಈ ಒಡವೆ ಡೂಪ್ಲಿಕೇಟಾ ಒಳ್ಳೇದಾ ಕೆಟ್ಟದ ಅಂತ ಒಂದ್ಸರಿ ಚೆಕ್ಔಟ್ ಮಾಡಿ ನೋಡು ಅಂತ ಹೇಳಿದಾಗ ಅಲ್ಲಿರೋರೆಲ್ಲ ತುಂಬಾ ಶಾಕ್ ಆಗಿಬಿಡ್ತಾರೆ. ಶಾಕ್ ಆದ ತಕ್ಷಣ ಅನಿತಾ ಒಡವೆನ ಹಿಡ್ಕೊಂಡು ನೋಡ್ತಾ ಇರ್ತಾಳೆ. ನೋಡಿಕೊಂಡು, ಇಂಥರ ಅಂಗಡಿಲೇ ಮಾಡಿಸಿದ್ದು, ಇದೇ ಥರ ಅಂಗಡೀಲಿ 4ನೇ ಲೈನು ಹಾಗೆ ಹೀಗೆ ಅಂತ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಹೇಳ್ಬಿಡ್ತಾನೆ. ಹಂಗೆ ಹೇಳಿದ ತಕ್ಷಣ ಅನಿತಾಗೆ ತುಂಬ ಶಾಕ್ ಆಗುತ್ತೆ. ಯಾಕೆಂದರೆ ಒಡವೆ ತಗೊಂಡೋಗಿ ಕೊಟ್ಟಿರೋದೇ ಅವಳು, ಚೇಂಜ್ ಮಾಡೋಕ್ಕೆ ಹೇಳಿರೋದೇ ಅವಳು, ಡೂಪ್ಲಿಕೇಟ್ ಒಡವೆ ಮಾಡಿಸಿಟ್ಟಿರೋದೇ ಅವಳು. ಸೊ ಹಾಗಾಗಿ ತುಂಬ ಶಾಕ್ ಆಗಿಬಿಟ್ಟು ಇದ್ದಕ್ಕಿದ್ದಂಗೆ ಚೇಂಜ್ ಆಗಿಬಿಡ್ತಾಳೆ. ಅಪ್ಪ ಇದೆಲ್ಲ ಬಿಟ್ಬಿಡಪ್ಪ, ಜಗಳ ಮಾಡೋದು ಬೇಡ, ಮತ್ತು ಈ ಒಡವೆ ತಗೊಳ್ಳೋದು ಬೇಡ, ಸುಮ್ಮನೆ ಯಾಕಪ್ಪ ಇದೆಲ್ಲನ, ನಾವು ಪಲ್ಲವಿನ ನಮ್ಮ ಅತ್ತಿಗೆ ಅಲ್ವಾ, ಮನೆ ಕರ್ಕೊಂಡು ಹೋಗ್ಬಿಡೋಣಪ್ಪ ಅಂತೇಳಿ ನೈಸ್ ಹೊಡಿತಾಳೆ. ಆಗ ನೈಸ್ ಹೊಡೆದ ತಕ್ಷಣ ಅಲ್ಲಿರೋರಿಗೆಲ್ಲ ತುಂಬ ಶಾಕಾಗಿ, ಎಷ್ಟು ಶಾಕ್ ಅಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ನೈಸ್ ಹೊಡಿತಾಳೆ. ಅಲ್ಲಿರೋರೆಲ್ಲ ತುಂಬ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಅವಳ.
ರಾಘವೇಂದ್ರ ಇದೆಲ್ಲ ಯಾಕೆ ಬಿಡು, ಒಂದು ಕೆಲಸ ಮಾಡೋಣ, ಇದೆಲ್ಲ ಏನು ಮಾಡೋದೇ ಬೇಡ ನೋಡು, ನನಗೆ ಯಾವತ್ತು ರಿಂಗ್ ಆಗ್ತೋ ನೀನು ನನ್ನ ಕೈಗೆ ನನ್ನ ಬೆಳೆಗೆ ಯಾವತ್ತು ನೀನು ನನ್ನ ಮನಸ್ಸಲ್ಲಿ ಇದೆಯಾ ಅಂತಲೇ ಅರ್ಥ. ಅಂಥದ್ರಲ್ಲಿ ನಿನ್ನ ಬಿಟ್ಕೊಡಕ್ಕೆ ನನ್ನ ಕೈಲಾಗಲ್ಲ. ನಾವಿಬ್ಬರು ಮದುವೆ ಮಾಡಿಕೊಂಡು ತುಂಬ ಚೆನ್ನಾಗಿರೋಣ. ಆ ಝಾನ್ಸಿ ಬೇರೆ ನಿನಗೆ ಬೇಡ ಅಂತೇಳಿ ಕಳಿಸಿದ್ದಾಳೆ ಅಂತಂದಾಗ ನೋಡು, ಅವ್ರಿಗೆ ನೆನ್ಪು ಹೊರಟೋಗಿರ್ಬೋದು ಅಷ್ಟೇನೇ. ನಾನು ಅವ್ರನ್ನ ಪ್ರೀತಿ ಲೈಫ್ ಲಾಂಗ್ ಮಾಡ್ತೀನಿ ಮತ್ತು ಅವರು ಕೂಡ ನನ್ನ ಲೈಫ್ ಲಾಂಗ್ ಪ್ರೀತಿ ಮಾಡ್ತಾರೆ. ನಮ್ಮಿಬ್ಬರದು ಅದ್ಭುತವಾಗಿರುವಂಥ ಸಂಬಂಧ. ಅಂಥದ್ರಲ್ಲಿ ನಿನ್ನ ನಾನು ಮದುವೆ ಮಾಡ್ಕೊಳಕ್ಕಾಗುತ್ತಾ ಅನಿತಾ? ಒಂದು ಸರಿ ಚಾನ್ಸ್ ಕೊಟ್ಟಿದ್ದಷ್ಟೇ, ಎರಡನೇ ಸರಿ ಚಾನ್ಸ್ ಕೊಡೋಕ್ಕಾಗೋದಿಲ್ಲ ಅಂತೇಳಿ ರಾಘವೇಂದ್ರ ಹೇಳ್ತಾನೆ. ನೋಡು ರಘು, ಹಠ ಮಾಡಬೇಡ, ಮದುವೆ ಮಾಡ್ಕೊ, ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೀನಿ, ತುಂಬ ಚೇಂಜ್ ಆಗಿದ್ದೀನಿ, ತುಂಬ ಬದಲಾಗಿದ್ದೀನಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ತಾಳೆ. ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ರಾಘವೇಂದ್ರ ಕನ್ವಿನ್ಸ್ ಆಗ್ತಾ ಇರಲ್ಲ. ಝಾನ್ಸಿನ ಬಿಟ್ಕೊಡ್ತಾನೂ ಇರಲ್ಲ. ನೋಡು, ಝಾನ್ಸಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ, ಝಾನ್ಸಿ ಬಗ್ಗೆ ಮಾತಾಡಬೇಡ ನೀನು ಅಂತ ಕೂಡ ಹೇಳ್ತಾನೆ. ಮತ್ತು ಅವಳ ನಿನ್ನ ರಿಜೆಕ್ಟ್ ಮಾಡಿ ಕಳಿಸಿದ್ದಾಳೆ, ಅವಳು ಮೊದಲ ಥರ ಆಗಿದ್ದಾಳೆ, ನಿನ್ನ ಜೀವನದಲ್ಲಿ ಮತ್ತೇನಕ್ಕೆ ಬರ್ತಾಳೆ ಅವಳು ಅಂತ ಕೂಡ ಹೇಳ್ತಾಳೆ. ಹಂಗಂದ ತಕ್ಷಣ ಅವ್ರಿಗಿವತ್ತು ನೆನ್ಪು ಹೊರಟೋಗಿದೆ ಅಷ್ಟೇ, ಆದರೆ ಪ್ರೀತಿ ಅಲ್ಲ, ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಎದೆಯಲ್ಲಿ ಅವಳ. ಅಂಥದ್ರಲ್ಲಿ ನಾನು ಅವಳ ಬಿಟ್ಟು ಅದು ಹೇಗೆ ಬದುಕಲಿ ನಾನು ಅಂತ ರಾಘವೇಂದ್ರ ಹೇಳ್ತಾನೆ. ಆಗ ಮಿಥುನ್ಗೆ ತುಂಬಾ ಕೋಪ ಬರುತ್ತೆ. ಕೋಪ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಕೋಪ ಬರುತ್ತೆ. ನೋಡು ಅನಿತಾ, ಈ ರೀತಿ ಹಠ ಮಾಡಿದರೆ ಅಪ್ಪ ಅಮ್ಮ ನಾನು ಪಲ್ಲವಿನ ಕರ್ಕೊಂಡು ಬೇರೆ ಕಡೆ ಹೋಗಿ ಜೀವನ ಮಾಡ್ತೀನಿ, ನಾನು ಜೀವನ ಕಟ್ಕೋತೀನಿ ಅಂತ ಹೇಳ್ಬಿಟ್ಟು ಮಿಥುನ್ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ತಾರ ಅವ್ರು ಇದ್ಕೊಂಡು, ಏನೋ ಈ ಮಿಥುನ್ ಈ ರೀತಿ ಮಾತಾಡ್ತೀಯ ನೀನು ಅಂದಾಗ, ಹೌದು ಅಮ್ಮ, ಇವಳು ಎಷ್ಟು ಹೇಳಿದ್ರು ಚೇಂಜ್ ಆಗ್ತಾ ಇಲ್ಲ, ನೀವು ಯಾವಾಗಲೂ ಇವಳೇ ವಹಿಸ್ಕೊಂಡು ಮಾತಾಡ್ತಾ ಇರ್ತೀರ, ಇವಳೇ ಹೆಚ್ಚು ಅನ್ನಂಗೆ ಮಾತಾಡ್ತಾ ಇದ್ದೀರಾ. ಅಂಥದ್ರಲ್ಲಿ ನಾನು ಅವಳ ಪ್ರೀತಿ ಮಾಡಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡು ನಮ್ಮ ಮನೆ ಕರ್ಕೊಂಡು ಬಂದಿದ್ದೀನಿ, ಅಂಥದ್ರಲ್ಲಿ ಅವಳ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಹೇಗಮ್ಮ ಅಂತೇಳಿ ಮಿಥುನ್ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಅವರಪ್ಪ ಒಂದೇ ಮಾತು ಹೇಳ್ತಾನೆ. ನೋಡು ಮಿಥುನ್, ಎರಡು ಕಣ್ಣುಗಳಿದ್ದಾಗೆ ನೀವಿಬ್ರು, ಯಾವ ಕಣ್ಣಿನ ನೋವಾದರೂ ಕೂಡ ಆ ಕಣ್ಣಿಗೆ ನೋವಾಗುತ್ತೆ ಕಣೋ, ನನಗೆ ನೋವಾಗೋದು ಅಂತ ಹೇಳಿದಾಗ ರಾಘವೇಂದ್ರ ಒಂದು ಮಾತು ಹೇಳ್ತಾನೆ. ನೋಡು ಮಿಥುನ್, ಈ ರೀತಿ ಎಲ್ಲ ಯೋಚನೆ ಮಾಡಬೇಡ ಕಣೋ. ಯಾಕೆ ಅಂತಂದರೆ ಫ್ಯಾಮಿಲಿ ಒಂದು ಕಣ್ಣಾದರೆ ಹೆಂಡ್ತಿ ಇನ್ನೊಂದು ಕಣ್ಣು, ಯಾವ ಕಣ್ಣಿನ ನೋವಾದರೂ ನಿನಗೆ ನೋವಾಗೋದು. ಅಂಥದ್ರಲ್ಲಿ ನೀನು ಫ್ಯಾಮಿಲಿನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಇರ್ತೀನಿ ಅನ್ನೋದು ಯಾವ ನ್ಯಾಯಪ್ಪ, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಕೂಡ ಹೇಳ್ತಾನೆ. ಓಹೋ, ನಮ್ಮ ಅಣ್ಣನಿಗೂ ಒಳ್ಳೆನಾಗಿ ನೋಡ್ಬಿಡ್ತೀಯ ನೀನು ಅಂತ ಇಲ್ಲಿ ಅನಿತಾ ಹೇಳ್ತಾ ಇರ್ತಾಳೆ. ಹಂಗೆ ಹೇಳಿದ ತಕ್ಷಣ ಯಾರಿಗೂ ಒಳ್ಳೆನಾಗಿ ನೋಡ್ತಾ ಇಲ್ಲ ಅನಿತಾ, ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ, ಯಾವತ್ತೂ ಬಯಸದೆ ಅದು ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲೇ ಝಾನ್ಸಿ ಕೂಡ ಬಂದಾಯಿತು. ಆವಾಗ ಒಂದೇ ಮಾತು ಹೇಳ್ತಾಳೆ ಇವಳು, ಯಾರು ಅನಿತಾ. ನೋಡು, ನೀನು ಏನೇ ಟ್ರೈ ಮಾಡಿದ್ರು, ನೀನು ಏನೇ ಇದು ಮಾಡಿದ್ರು, ನೀನೇನೇ ಒಡವೆ ಕೊಟ್ಟರು, ಏನೇ ದುಡ್ಡು ಕೊಟ್ಟರು, ಪಲ್ಲವಿನ ನಮ್ಮನೆಗೆ ಸೇರ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಮಾತಲ್ಲಿ ಹೇಳ್ತಾಳೆ. ಅದು ಹೇಗೆ ಸೇರ್ಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಾಘವೇಂದ್ರ ಹೇಳ್ತಾನೆ. ಇಲ್ಲ, ಬರೋಕ್ಕೆ ಸಾಧ್ಯನೇ ಇಲ್ಲ, ನಾವು ಬಿಟ್ಕೊಳಕ್ಕೆ ರೆಡಿನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾಳೆ, ನಿನ್ನ ಜೀವನದಲ್ಲಿ ಝಾನ್ಸಿ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಅವಳಿಗೆ ಯಾವತ್ತೂ ನೆನಪೇ ಬರಲ್ಲ ಅಂತ ಕೂಡ ಹೇಳ್ತಾಳೆ. ಅದನ್ನು ಕೂಗಿ ಹೇಳ್ತಾಳೆ. ಅಷ್ಟರಲ್ಲೇ ಝಾನ್ಸಿ ಬಂದಾಯಿತು ಅಂತ ಬಾಗ್ಲಲ್ಲಿ ನಿಂತ್ಕೊಬಿಡ್ತಾಳೆ. ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು ಇದು. ಇವರು ಮನೆಯವರೆಲ್ಲ ತುಂಬಾ ಶಾಕಿಂದ ನೋಡ್ತಾರೆ. ಶಾಕಿಂದ ನೋಡಿದ ತಕ್ಷಣ ರಾಘವೇಂದ್ರ ಅಂತೂ ತುಂಬಾ ಶಾಕ್ ಆಗಿಬಿಡ್ತಾನೆ. ಇರೋ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬ ಶಾಕ್ ಆಗ್ತಾರೆ. ಅವರು ಶಾಕು, ಕೆಲವ್ರು ನಗ್ತಾರೆ, ಆ ರೀತಿ ಆಗೋಗ್ಬಿಡುತ್ತೆ. ಇನ್ನು ಝಾನ್ಸಿ ಒಳಗಡೆ ಎಂಟ್ರಿ ಆಯಿತು. ಎಂಟ್ರಿ ಆದ ತಕ್ಷಣ ತುಂಬಾ ಖುಷಿ ಆಗಿಬಿಡ್ತಾರೆ ಫ್ಯಾಮಿಲಿ ಎಲ್ಲ ಕೂಡ. ಸೊ ಒಂದು ಕಡೆ ತಾತ ಮೊಮ್ಮಗಳ ಕಳಿಸಿರೋ ಖುಷಿಯಿಂದ ತುಂಬ ಫೀಲ್ ಮಾಡಿಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ. ರಾಯ್ ಹೇಳ್ತಾ ಇರ್ತಾನೆ, ಯಜಮಾನ್ರೆ, ಝಾನ್ಸಿ ಮೇಡಮ್ ಹೇಗಿದ್ದವರು, ಯಾರನ್ನು ಮುಂದೆ ನಿಂತ್ಕೊಂಡು ನಗಾಡಿದರೆ ಅವ್ರನ್ನ ಎಷ್ಟು ಹೊಡಿದು ಎಷ್ಟು ಚಿತ್ರಹಿಂಸೆ ಕೊಡ್ತಿದ್ರೋ ಗೊತ್ತಿಲ್ಲ. ಗಂಡು ಮಕ್ಳು ನೋಡಿದ್ರೇ ಆಗ್ತಿರಲಿಲ್ಲ, ಹೆಣ್ಮಕ್ಳಿಗೆ ಯಾರನ್ನು ನೋವು ಕೊಟ್ಟರೆ ಸಾಕು ಅವ್ರನ್ನ ಹೊಡೆಯೋವರೆಗೂ ಬಿಡ್ತಾ ಇರಲಿಲ್ಲ. ಅಂಥದ್ರಲ್ಲಿ ರಾಘು ಸಾರು ಅವ್ರ ಲೈಫ್ಗೆ ಬಂದ್ಬಿಟ್ಟು ಆ ಲೈಫ್ನೇ ಚೇಂಜ್ ಮಾಡಿಬಿಟ್ಟು ಪ್ರೀತಿ ಮಾಡೋ ಥರ ಮಾಡಿ ಒಂದು ಹೆಣ್ಣು ಥರ ಮಾಡಿದ್ರಲ್ಲ, ಅದಕ್ಕಿಂತ ಮೆಚ್ಚುಗೆ ಇನ್ನೇನು ಬೇಕು ಯಜಮಾನ್ರೆ ಅಂದಾಗ, ಹೌದು ಕಣೋ, ಆ ರಾಘವೇಂದ್ರ ಫ್ಯಾಮಿಲಿ ನಮ್ಮ ಝಾನ್ಸಿನೇ ಚೇಂಜ್ ಮಾಡಿದ್ದಾರೆ. ಅಷ್ಟು ಒಳ್ಳೆ ವ್ಯಕ್ತಿತ್ವ ಇರೋರು ಕಣೋ ಅವರು. ಅಂಥದ್ರಲ್ಲಿ ನನ್ನ ಮೊಮ್ಮಗಳು ಚೇಂಜ್ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡು ಅಂತ ಅಂದಾಗ, ಆದರೆ ಯಜಮಾನ್ರೆ ಒಂದು ಬೇಜಾರಾಗಿದ್ದು ಏನು ಗೊತ್ತಾ, ಲಾಸ್ಟಿಗೆ ಇಷ್ಟೊಂದು ಆಸ್ತಿ ಅಡುವ ಅಂತಸ್ತು ಇಟ್ಕೊಂಡು ಏನು ಬೇಡ ನನಗೆ ಅದೇ ಫ್ಯಾಮಿಲಿಗೆ ಹೋಗಿ ನಾನು ಬದುಕಬೇಕು ಅಂತಂದ್ರಲ್ಲ, ಎಷ್ಟು ಖುಷಿ ಆಯಿತು ಗೊತ್ತಾ. ಅಂಥದ್ರಲ್ಲಿ ಆಶ್ಚರ್ಯ ಆಗಿಬಿಡ್ತು ಯಜಮಾನ್ರೆ ನನಗೆ ಅಂತ ಹೇಳ್ಬಿಟ್ಟು ರಾಯ್ ಹೇಳ್ತಾನೆ. ಆವಾಗ ತಾತ ಒಂದು ಮಾತು ಹೇಳ್ತಾರೆ, ನೋಡೋ, ಬದುಕೋಕ್ಕೆ ತನ್ನ ಇದ್ದು ಪ್ರೀತಿ ಇದ್ದರೆ ಸಾಕು ಕಣೋ, ಪ್ರೀತಿ ಪ್ರೇಮ ಸಂಬಂಧ ಅಷ್ಟೇ. ಈ ಜನಗಳು ದುರಾಸೆಗೋಸ್ಕರ ಒಡವೆ ಆಸ್ತಿ ಅಂತಸ್ತು ಇದೆಲ್ಲ ಬೇಕು ಅಂತ ಅನ್ಕೊತಿದ್ದಾರೆ ಕಣೋ, ಅದು ನಮ್ಮ ಆಸೆಗಳು ಅಂತ ಕೂಡ ತಾತ ವಿವರಿಸ್ತಾರೆ. ಸೊ ಇಲ್ಲಿ ಒಂದು ಕಡೆಯಿಂದ ಝಾನ್ಸಿ ತುಂಬ ಚೆನ್ನಾಗಿ ಎಂಟ್ರಿ ಕೊಟ್ಟು ಆಗಿದೆ. ಏನು ಮೇಡಮ್ ನೀವು ಅಂತ ಹೇಳಿ ರಾಘು ಕೇಳಿದಾಗ
ಹೌದು ರಾಘು, ಇದು ನಿಜನೇ, ನಿನ್ನ ಹೆಂಡ್ತಿನೇ ನಿಂತಿರೋದು ನಿನ್ನ ಮುಂದೆ ಅಂತ ಹೇಳ್ತಾರೆ. ಹೌದಾ ಮೇಡಮ್ ಅಂತ ಅಂದಾಗ, ಹೌದು, ನಾನು ಒಂದು ಕೆಲವಾರು ಮುಖವಾಡಗಳನ್ನ ಕಳಿಸ್ಬೇಕಿತ್ತು, ಹಾಗಾಗಿ ನನಗೆ ನೆನಪಿಲ್ಲ ಅಂತ ನಾಟಕ ಆಡಿದ್ದು ಒಂದು ದಿನದ ಮಟ್ಟಿಗೆ ಅಷ್ಟೇನೆ. ಈಗ ನನಗೆಲ್ಲ ನೆನಪು ಬಂದಿದೆ ರಾಘು ಅಂತ ಕೂಡ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಎಲ್ಲರೂ, ಪಲ್ಲವಿ ಆಗಿರ್ಬೋದು, ಮಂಜುಳಾ ಆಗಿರ್ಬೋದು, ಲಲಿತಾ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಶಾಕ್ ಆಗಿ ಒಂದು ಕಡೆ ಖುಷಿ ಪಡ್ತಾರೆ. ರಾಘವೇಂದ್ರ ಅಂತೂ ತುಂಬಾ ಖುಷಿ ಪಟ್ಬಿಡ್ತಾನೆ. ಸೊ ಸಖತ್ ಖುಷಿಯಾಗಿರ್ತದೆ ಅಂತಲೇ ಹೇಳ್ಬೋದು. ಗಣಪತಿ ಕೂಡ ಅಷ್ಟೇ. ಆಯಿತು, ಯಾಕಮ್ಮ ಈ ರೀತಿ ಮಾಡಿದೆ ಅಂದಾಗ, ಮಾವ ಒಂದು ಸ್ವಲ್ಪ ಟ್ವಿಸ್ಟ್ ಮಾವ ಅಷ್ಟೇ, ಅವ್ರನ್ನೆಲ್ಲ ಚೇಂಜ್ ಮಾಡಬೇಕಿತ್ತು, ಅದ್ರಾಗೆ ಮುಖವಾಡ ಕಳಿಸ್ಬೇಕಿತ್ತು, ಹಾಗಾಗಿ ಈ ರೀತಿ ಮಾಡಿದೆ ಅಂತ ಕೂಡ ಝಾನ್ಸಿ ಹೇಳ್ತಾಳೆ. ಸೊ ಇನ್ನೇನು ಅನಿತಾನ ವಿಚಾರಿಸ್ಕೊತಾ ಇದ್ದಾಳೆ. ಏನು ಅನಿತಾ, ನನಗೆ ನೆನಪಿಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ನನ್ನ ಗಂಡನ್ನ ಕಣ್ಣಾಕಕ್ಕೆ ನೋಡ್ಬಿಟ್ಟಿಯ ನೀನು ಅಂತ ಕೂಡ ಹೇಳ್ತಾಳೆ. ನೋಡಿ, ನೀನು ಈ ಥರ ಕೆಟ್ಟೊಳಗ ಕಾರಣ ಏನು ಗೊತ್ತಾ, ನಿನ್ನ ಒಂದು ಕೆಟ್ಟ ಗುಣ ಮತ್ತು ನಿನ್ನ ಕೆಟ್ಟ ಯೋಚನೆಗಳು, ಕೆಟ್ಟ ಹಠ, ಇದೆಲ್ಲ ಬಿಟ್ಬಿಡು ಅನಿತಾ. ತುಂಬ ಬದಲಾಗು ನೀನು. ಏನು ಗೊತ್ತಾ, ನನ್ನ ಗಂಡ ನಾನು ಇಲ್ದಲೇ ಅಷ್ಟೊಂದು ಸಪೋರ್ಟಿವ್ ಆಗಿ ಮಾತಾಡಿದ್ದಾನೆ ಅಂತಂದರೆ, ನಾನೀಗ ಎದುರಿಗಿದ್ದೀನಿ ಅಂತಂದರೆ ನನ್ನ ಬಗ್ಗೆ ಎಷ್ಟು ಸಪೋರ್ಟಿವ್ ಆಗಿ ಮಾತಾಡ್ಬೋದು ಯೋಚನೆ ಮಾಡು. ಈ ಕೆಟ್ಟ ಹಠ ಬೇಡ, ಚೇಂಜ್ ಆಗು ಅನಿತಾ ಅಂತ ಕೂಡ ಅನಿತಾ ಹೇಳ್ತಾಳೆ. ಸೊ ಅದೆಲ್ಲ ಆದಮೇಲೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಅನಿತಾ ಹೇಳ್ತಾಳೆ. ನೋಡು, ನೀನು ಈ ರೀತಿ ನಿಂತ್ಕೊಂಡು ಮಾತಾಡ್ತಿದ್ದೀಯ ಅಂತಂದರೆ ಅದಕ್ಕೆ ರಾಘವೇಂದ್ರನೇ ಕಾರಣ. ಏಕೆ ಅಂತಂದರೆ ರಾಘವೇಂದ್ರ ನಿನ್ನ ಕಾಪಾಡಿಲ್ಲ ಅಂತಂದರೆ ನಿನ್ನ ಕಾಲು ಈ ರೀತಿ ನೆಟ್ಟಗಾಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸ್ವಲ್ಪನಾದರೂ ಯೋಚನೆ ಮಾಡೋ ಅನಿತಾ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಕೂಡ ತುಂಬ ಚೆನ್ನಾಗಿರುತ್ತೆ, ನಾಳೆ ಕೂಡ ನೋಡಿ ಅಂತ ಹೇಳ್ತಾ, ನಿನ್ನೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಎಲ್ಲರೂ ಕೂಡ, ತುಂಬ ಚೆನ್ನಾಗಿ ಲೈಕ್ ಮಾಡಿದ್ದೀರ. ನಿಜವಾಗೂ ತುಂಬ ಖುಷಿ ಆಗ್ತಿದೆ ನಿಮ್ಮ ಸಪೋರ್ಟ್ಗೆ. ನನ್ನ ಚಾನಲ್ ಎಲ್ಲರೂ ಕೂಡ ಸರ್ಚ್ ಮಾಡಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ನಿಜವಾಗೂ ನನ್ನ ಮನಸ್ಫೂರ್ತಿಯಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ.